ಒಂದು ಸಣ್ಣದ ಗಡ್ಡಿ ಗಡ್ಡೆ 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 ಹೋಗಿ ಡಬಕ್ಕತ್ ಬಿದ್ದು ಯತ್ನಾಳ ವಿಮಾನ ಪತನ ಯತ್ನಾಳ ಮೇಲೆ. ನಾ ಅದೇ ಯಡಿಯೂರಪ್ಪರ ಕೇಳಿದೆ, ಇದು ಯಾವ್ದು ಅವ್ರು ಹೇಳೋದಲ್ಲ ನಮ್ಮ ರಾಜುಕಾಗೆ, ಶಿವಮೊಗ್ಗಕ್ಕೆ ಬೆಣ್ಣೆ ವಿಜಾಪುರಕ್ಕೆ ಸುಣ್ಣ, ಇದೆಲ್ಲಿ ನಡೆಸಿದ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು ವಿಧಾನಸಭೆ ಒಳಗೆ. ಎದ್ದು ಹೋದ್ರು. ಶಿವಮೊಗ್ಗ ಮತ್ತು ವಿಜಯಪುರ, ಶಿವಮೊಗ್ಗಕ್ಕೆ 450 ಕೋಟಿ ರೂಪಾಯಿ ಕೊಟ್ಟರು, ಬಿಜಾಪುರಕ್ಕೆ 200, ಒಂದು ಸಣ್ಣ ಡಬ್ಬಿ, ಒಂದು ಇಂಥ ಅಳಗಾಡು ವಿಮಾನ, ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ, ರನ್ವೇ, ನೈಟ್ ಲ್ಯಾಂಡಿಂಗು, ಬೋಯಿಂಗು, ಗೂಡ್ಸ್. ಆ ಗೂಡ್ಸಕ್ಕೆ ಏನಂತಾರೆ ಅದು ವಿಮಾನಕ್ಕೆ ಕಾರ್ಗೋ. ಬಿಜಾಪುರಕ್ಕೆ ಏನೈತಿ, ಒಂದು ಸಣ್ಣದ ಗಡ್ಡಿ ಗಡ್ಡೆ 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 ಹೋಗಿ ಡಬಕ್ಕತ್ ಬಿದ್ದು ಯತ್ನಾಳ ವಿಮಾನ ಪತನ ಯತ್ನಾಳ ಮೇಲೆ. ನಾ ಅದೇ ಯಡಿಯೂರಪ್ಪರ ಕೇಳಿದೆ, ಇದು ಯಾವ್ದು ಅವ್ರು ಹೇಳೋದಲ್ಲ ನಮ್ಮ ರಾಜುಕಾಗೆ, ಶಿವಮೊಗ್ಗಕ್ಕೆ ಬೆಣ್ಣೆ ವಿಜಾಪುರಕ್ಕೆ ಸುಣ್ಣ, ಇದೆಲ್ಲಿ ನಡೆಸಿದ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು ವಿಧಾನಸಭೆ ಒಳಗೆ. ಎದ್ದು ಹೋದ್ರು. ಆನಂದ್ ಸಿಂಗ್ಗೆ ಹಚ್ಚಿದ್ರು. ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರು ಗೊತ್ತೈತೆ ಅಧ್ಯಕ್ಷರೇ, ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಉದ್ದಾದ ಒಂದು ರಸ್ತೆ ರನ್ವೇ ಮಾಡಲಿಕ್ಕಾಗಲಿಲ್ಲ. ಅಂದೆ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ, ನನಗೆ ರನ್ವೇ ಮಾಡತ್ತಾರೆ. ಜಗಳ ತೆಗೆದೆ. ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಣ್ಣ ಬಂದ್ರೆ, ಇವತ್ತೇನು ಕೇಂದ್ರ ಮಂತ್ರಿ ಬಂದು 200 ಕೋಟಿ ಕೊಟ್ಟರು. ಶಿವಮೊಗ್ಗ ಈಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು. ಅದು ನಮ್ಮ ಹೋರಾಟದ ಫಲ. ನಾವು ಬರೀ ಅಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಇನ್ನೂ 10 ಸಲ ಮಾಡಲಿ, ನಾನೇನು ಅನ್ಸೋದಿಲ್ಲ. ನಾಳೆ ನೇರವಾಗಿ ಜನರಿಂದ ನಂದೇ ಪಕ್ಷದಿಂದ ಬರ್ತೀನಿ, ಅದು